ಅವರಿಗೆ ಅತ್ಯುನ್ನತ ಹುದ್ದೆಯಾದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಏರ್ತಾರೆ. ಆಗ ಅವರಿಗೆ ಮೈಸೂರಿನ ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಅವರನ್ನ ಬೀಳ್ಕೊಡ್ಲಿಕ್ಕೆ ಅವರ ಕಾಲೇಜಿನ ವಿದ್ಯಾರ್ಥಿಗಳು ಸಾರೋಟಿನಲ್ಲಿ ಅವರನ್ನ ಕರ್ಕೊಂಡು ಬರ್ತಾರಲ್ಲ, ಆ ಘಟನೆ ನನಗೆ ತುಂಬಾ ನೆನಪಾಯಿತು. ಇವತ್ತು ಈ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮನೆಯವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಮತ್ತು ಅಭಿನಂದನಾ ಗುರುವಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದು, ಅದೇ ನಮಗೆ ಆ ರೀತಿಯಾಗಿ ನನಗೆ ಸ್ವಾಗತವನ್ನ ಕೊಟ್ಟರು ನೋಡಿ ತುಂಬಾ ಸಂತೋಷವಾಯಿತು. ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಯುಗ, ಆಧುನಿಕ ಯುಗ, ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ. ನಾವು ಆಗ್ಲೇ ಹೇಳಿದ್ರು ಸರ್, ನಿರೂಪಣೆ ಮಾಡ್ಬೇಕಾದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಗುರುವೇ ನಮಃ ಅಂತ ಹೇಳ್ತೀವಿ. ಆದ್ರೆ ಈಗಿನ ಕಾಲದ ವಿದ್ಯಾರ್ಥಿಗಳು, ನಾವು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀವಿ, ಎದ್ರದೇ ಇಲ್ಲ, ಯಾವುದಕ್ಕೂ ಮಕ್ಕಳು ಭಯನೇ ಪಡೋದಿಲ್ಲ. ಅವ್ರು ಏನಂದ್ರೆ ಈಗ ಎಷ್ಟು ನೀವು ಬಂದು ಹೀಗೆ ಮುಂದುವರಿಯಲಿ, ಅದರ ಸಂಕೇತವಾಗಿ ನಮ್ಮ ಈ ಆಯೋಜನೆಯ ವತಿಯಿಂದನೇ ಎಲ್ರಿಗೂ ಸಹ ಒಂದು ನೆನಪಿನ ಕಾಣಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ಈ ಸ್ನೇಹ ಸಮ್ಮಿಲನ. ಈ ಸ್ನೇಹ ಸಮ್ಮಿಲನ ಹೀಗೆ ಚಿರಕಾಲ ಮುಂದುವರಿಯಲಿ ಅನ್ನುವ ಆಶಾಭಾವನೆಯಿಂದ ಈಗ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ನಾವು ಕರಿತೇವೆ. ಗುರುಗಳಿಂದ ತಾವುಗಳು ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸೋದ್ರಿಂದ ಸ್ವಲ್ಪ ಮಧ್ಯಕ್ಕೆ ಬನ್ನಿ, ಸೆಂಟರಿಗೆ ಬನ್ನಿ, ಡಿಸ್ಟರ್ಬ್ ಮಾಡಬೇಡಿ, ನೀಟಾಗಿ ಓಕೆ. ಹಾಂ ಓಕೆ ಸರ್, ಮುಂದೆ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ, ಸೈಡ್ ಬನ್ನಿ, ಒಂದು ಸೈಡ್ ಸಂದ್ರದಲ್ಲಿದ್ದಾರೆ. ಇವರು ಕೂಡ ಅಲ್ಲಿಂದ ಇಲ್ಲಿಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರು ಕೂಡ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ನಂತರದಲ್ಲಿ ಜ್ಯೋತಿ ಡಿ ಅಂತ ಹೇಳ್ಬಿಟ್ಟು ಇವರು ಶಿವಮೊಗ್ಗದಿಂದ ಆಗಮಿಸಿದ್ದಾರೆ. ಇವರು ಕೂಡ ಈ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು. ಇವರು ಹರ್ಬಲ್ ಲೈಫ್ ಬಿಸ್ನೆಸ್ ಅಲ್ಲಿ ವೆಲ್ ಕೋಚರ್ ಆಗಿದ್ದಾರೆ. ಸೊ ಇವರು ಕೂಡ ಈ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ನವೀನ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಜ್ಜಂಪುರ, ಚೆನ್ನಾಪುರದವರು. ಥ್ಯಾಂಕ್ ಯು. ನಂತರದಲ್ಲಿ ಅನಿತಾ ಅಂತ ಹೇಳ್ಬಿಟ್ಟು ಇವರು ಅಜ್ಜಂಪುರದಲ್ಲೇ ವಾಸ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ಇವರು ಚಿಕ್ಕಮಂಗ್ಳೂರಲ್ಲಿ ವಾಸವಾಗಿದ್ದಾರೆ. ಮೇಡಮ್ ಆ ಕಡೆ ನೀವಿಂದ ಬನ್ನಿ ಅಣ್ಣ. ಹಾಂ ಸಾಕು. ಇವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಓಕೆ. ರುದ್ರಸ್ವಾಮಿ, ಇವರಿಗೂ ಧನ್ಯವಾದಗಳು. ಕೆ ನಾಗರತ್ನ ಇವರು. ನಂತರದಲ್ಲಿ ರೇಣುಕಮ್ಮ ಸಿಟಿ ಇವರು ಇದ್ದಾರೆ. ಸುದರ್ಶನ್, ಥ್ಯಾಂಕ್ ಯು. ಇವರಿಗೂ ಧನ್ಯವಾದಗಳು. ಸೌಮ್ಯ ಹೆಚ್ ಇವರು ಸ್ವೀಕರಿಸಬೇಕಂತ ಕೇಳ್ಕೊತಾರೆ. ಇಲ್ಲಿ ತೊಳಿ. ಓಕೆ, ಥ್ಯಾಂಕ್ ಯು. ತಿಪ್ಪೇಸ್ವಾಮಿ ಜೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಟೀಚರ್ ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರು ಕೂಡ ಒಂದು ಸ್ನೇಹ ಸಮ್ಮೇಳನದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ನಂತರದಲ್ಲಿ ವಿನೋದ ಇವರು ಮುಂದೆ ನೋಡಿ. ಓಕೆ ಓಕೆ, ಥ್ಯಾಂಕ್ ಯು. ಬನ್ನಿ. ಕೃಷ್ಣಮೂರ್ತಿ ಎ, ಬೆಂಗಳೂರಿನಲ್ಲಿ MRDಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಜ್ಜಂಪುರದವರು. ಕೃಷ್ಣಮೂರ್ತಿ. ಇಲ್ಲ ನೆಕ್ಸ್ಟ್. ನಾಗೇಶ AN, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸ್ಮರಣಿಕೆಯೊಂದಿಗೆ ಗೌರವ ಸಮರ್ಪಣೆ ಆಯ್ತು. ವಸಂತ ಕುಮಾರಿ. ನಂತರದಲ್ಲಿ BH ಅಂಬಿಕಾ ಇವರು ಸಾಣೆಹಳ್ಳಿಯಲ್ಲಿ, ಇವಳು ಕೂಡ ನನ್ನ ಚೈಲ್ಡ್ ಫ್ರೆಂಡು. ಇವಳು ಸಾಣೆಹಳ್ಳಿ ವಾಸವಾಗಿದ್ದಾಳೆ. ನಂತರದಲ್ಲಿ ರೇಖಾ KR ಇವಳು ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಇವಳು ಕೂಡ ಎಲ್ಲರೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಫ್ರೆಂಡು ಇವಳು ಕೂಡ ಆಗಮಿಸಿಲ್ಲ, ಇವಳು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ
ಸ್ಮರಣಿಕೆಯೊಂದಿಗೆ ಗೌರವ ಸಮರ್ಪಣೆ. ಸುಧಾ ಬಿ ಅರ್ಸಿ, ನಂತರದಲ್ಲಿ ಶೈಲಾ ಸಿಸಿ ಮುಗುಳಹಳ್ಳಿ, ಇವರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ. ಪರ್ವೀನ್ ಬಾನು, ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಇವಳು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಇವಳು ನೆಕ್ಸ್ಟ್ ರುದ್ರಸ್ವಾಮಿ ಅವರು ಇವರು ನಮ್ಮ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಇವರಿಗೂ ಸಹ ಗೌರವ ಸಮರ್ಪಣೆ. ನಂತರ ವಿನೋದ ಬಿ, ಇವರು ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮಂಜುನಾಥ್ ಡಿ ಪ್ರಸ್ತುತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಜೊತೆಯಲ್ಲಿದ್ದು ಕಾರ್ಯಕ್ರಮದ ಯಶಸ್ವಿಗೂ ಕಾರಣಕರ್ತರಾಗಿದ್ದಾರೆ. ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಅವರು ಬಂದ್ಬಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದಾರೆ. ನಂತರ GN ಮಾಲಿನಿ ಎಂ ಹೊಸಳ್ಳಿ, ಆಯ್ತು ಬನ್ನಿ. ರೇಖಾ HR ಹೆಬ್ಬೂರು, ಇವರು ಬೆಂಗಳೂರಲ್ಲಿ ವಾಸ ಆಗಿದ್ದಾರೆ. ನನ್ನ ಬಸ್ ಆ ಕಡೆಯಿಂದ ಅಂತ ಕೇಳ್ಕೊತಾ ಇದ್ದೇನೆ. ನಂತರದಲ್ಲಿ ಶೋಭಾ ಟಿ, ಇವರು ಬೀರೂರಲ್ಲಿ ವಾಸವಾಗಿದ್ದಾರೆ. ಈ ಕಡೆ ಬರ್ತಿದ್ದೆ, ಈ ಕಡೆ ಎಷ್ಟು ಓಡಾಡೋಣ. ಕುಮಾರಸ್ವಾಮಿ BVP ಕುಮಾರಸ್ವಾಮಿ ಉತ್ತಮ ಅಡಿಕೆ ಬೆಳೆಗಾರರು ಅಂತ ಹೇಳ್ತಿದ್ದಾರೆ. ಅವರಿಗೂ ಸಹ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. HB ಪಾರ್ವತಮ್ಮ, ಇವರು ಜಾವರ ಹೊಸಳ್ಳಿಯಲ್ಲಿ ವಾಸವಾಗಿದ್ದಾರೆ. ಇವರು ಕೂಡ ಬಂದ್ಬಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತೇನೆ. ಹಾಗೆ ಮಂಗಳ M, ಇವರು ಸತೀಶ್ ಕುಮಾರ್ M, ಇದೇ ಊರಿನ ಅಜ್ಜಂಪುರದವರು, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಯಶಸ್ವಿಗೆ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಪ್ರತಿಮಾ ಎನ್ನಿ, ಇವರು ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಇವರು ಕೂಡ ಒಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಹಾಗೆಯೇ ಮಂಜುನಾಥ್ NY, ಲಿಂಗರಾಜು ಕೆ, ಪ್ರಸ್ತುತ ತರೀಕೆರೆ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜಕೀಯ. ಸುಧಾ KP, ಇವರು ತಡಕದಿಂದ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿ. ಇವರು ಗುಬ್ಬಿಯಲ್ಲಿ ಇವರು ಕೂಡ ತಮ್ಮದಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತೇನೆ. ಚಿಕ್ಕಮಗಳೂರಿನಲ್ಲಿ ವಾಸವಾಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಅವರು ಸಹ ಪ್ರಮುಖ ಕಾರಣಕರ್ತರು. ರವಿ NS ನಾರಾಯಣಪುರ, ಇವರು ಆಕ್ಚುಲಿ ಈ ಕಾರ್ಯಕ್ರಮದ ಒಂದು ಇಷ್ಟೊಂದು ಯಶಸ್ಸಾಗಿದೆ ಅಂದ್ರೆ ಅವರ ಸಂಘಟನೆಯನ್ನು ನಾವು ಯಾರು ಮರೆಯುವ ಹಾಗಿಲ್ಲ. ಹಾಗಾಗಿ ರವಿ ಅವರಿಗೆ ವಿಶೇಷ ಧನ್ಯವಾದಗಳು ಈ ಸಂದರ್ಭದಲ್ಲಿ. ಈರುಳ್ಳಿ ಕೊಯ್ದಾಗಿತ್ತಲ್ಲ, ಆರಾಮಾಗಿ ವಾಸವಾಗಿದ್ದಾರೆ. ಕಾರ್ಯಕ್ರಮದ ಯಶಸ್ವಿಗೆ ಇವರು ಸಹ ಅಂತ ಕೇಳ್ಕೊತೇನೆ. ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನವನ್ನ ನೀಡಿದ್ವಿ. ಅವರು ಬಂದು ಆಗಮಿಸಿದ್ದಾರೆ. ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಮಂಜುನಾಥ್ ಹಿರೇಕಾನವಂಗ್ಲ, ಹಾಗೆ ನಳಿನಾ ಉಷಾ AC ಆಸಂದಿ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಒಬ್ಬರು ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ನಮ್ಮ ಆಯೋಜಕರ ವತಿಯಿಂದನೇ ಹೃತ್ಪೂರ್ವಕ ಧನ್ಯವಾದ. ಅನಾಪ್ತ ಪಾಲುದಾರರಾಗಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ಸ್ವಪ್ನ ಪ್ರಸ್ತುತ ಶಿವಮೊಗ್ಗದಲ್ಲಿ ವಾಸವಾಗಿದ್ದಾರೆ, ಅಜ್ಜಂಪುರದವರು. ಅವರಿಗೂ ಸಹ ದಯಮಾಡಿ ಹೆಸರು ತಿಳಿಸಿ.
ಎಲ್ಲ ವ್ಯವಸ್ಥೆಯನ್ನ ಅವರೇ ನೋಡಿಕೊಂಡಿದ್ದು ಅವರಿಗೆ ಈ ಒಂದು ಸ್ನೇಹ ಸಮ್ಮೇಳನದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೊಡ್ತೇವೆ. ಥ್ಯಾಂಕ್ ಯು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ನೋಡಿದ್ರೆ ಬೆಳಗ್ಗೆಯಿಂದ ಒಂದು ರೀತಿಯಾಗಿ ಡಿಸೈನ್ ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರಾಗಿರುವ ನಾವೆಲ್ಲ ತುಂಬಾ ಪ್ರೀತಿಯಿಂದ ಮುಸ್ತಫಾ ಅಂತ ಕರಿತೀವಿ ನಮ್ಮ ಫೋಟೋಗ್ರಾಫರ್ ಗಿರೀಶ್ ಅಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಕ್ಯಾಮ್ರಾ ಕೊಂಡು ಲಡಿ 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 ಸ್ವಲ್ಪ ಕ್ಲೋಸ್ ಆಗಿ ಲಡಿ ಲಡಿ. ಥ್ಯಾಂಕ್ ಯು. ನಾವು ಜ್ಯೋತಿಗೆ ಯಾವಾಗ್ಲೂ ರೇಗಿಸ್ತೀವಿ, ಅವ್ರಿಬ್ರನ್ನ ಕರ್ಕೊಂಡ್ ಬರ್ತಾಳಲ್ಲ, ಹೆಂಗ ಕಾಣ್ಬೇಕು ಅಂತ ಹೇಳಕ್ಕೆ ಮಕ್ಳ ಜೊತೆ ಬರ್ತಾಳೆ ಅಂತ. ವಂದನಾರ್ಪಣೆ ಮುಗಿಸೋಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಹಿನ್ನೆಲೆಯನ್ನ ಸ್ವಲ್ಪ ಮೆಲುಕನ್ನು ಹಾಕ್ತಾ ಹಾಗೆ ವಂದನಾರ್ಪಣೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಕಾರ್ಯಕ್ರಮ ಹುಟ್ಟಿದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ನಿಮಗೆಲ್ಲರೂ ಗೊತ್ತಿದೆ, ಪೋಸ್ಟ್ ಕೋವಿಡ್-19 ದಿನಗಳು ಈ ಒಂಥರ ಸೋಷಿಯಲ್ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಒಬ್ರಿಗೊಬ್ರು ಮಾತಾಡ್ತಾ ಇರೋದು, ಸ್ಯಾನಿಟೈಸರು, ಮಾಸ್ಕ್, ನೋ ಶೇಕ್ ಹ್ಯಾಂಡ್, ನೋ ಹಗಿಂಗ್. ಸೊ ಇಂತಹ ಸನ್ನಿವೇಶದಲ್ಲಿ ನಮ್ಮ ಕವಿತಾ ಮೇಡಮ್ ಅವರು ಮತ್ತೆ ರಂಗನಾಥ್ ಅವರು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇಟ್ ವಾಸ್ ಹ್ಯಾಪನ್ ಇನ್ 2021. 21ರಲ್ಲಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಫ್ರೆಂಡ್ಸ್ಗಳನ್ನ ಅಲ್ಲಲ್ಲಿದ್ದನ್ನ ಒಂದು ಗ್ರೂಪಿಗೆ ತಂದು ಹಾಕ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಈ ಕಮ್ಯುನಿಕೇಟ್ ಮಾಡಿದಾಗ ನಿಮ್ಮ ದಿನಗಳ ಫೋಟೋಸ್ನ ಹಾಕ್ತಾರೆ. ನಾವು PUC ನಲ್ಲಿ ಹೇಗಿದ್ವಿ, ಪ್ರವಾಸ ಹೋದಾಗ ಹೇಗಿದ್ವಿ, ನಮ್ಮ ರಾಜಣ್ಣ ಸರ್ ಹೇಗಿದ್ರು, ಮತ್ತೆ ಕಮಲಮ್ಮ ಮೇಡಮ್ ಅವ್ರು ಹೇಗಿದ್ರು, ನಮ್ಮ ಚಂದೇಗೌಡ ಸರ್ ಹೇಗಿದ್ರು, ಇದನ್ನೆಲ್ಲದನ್ನ ಹಾಗೆ ನೋಡ್ತಾ ಹೋಗ್ತಾರೆ. ಸೊ ನಾವು 21ರಲ್ಲಿ ಆಲ್ರೆಡಿ ಪೋಸ್ಟ್ ಕೋವಿಡ್ ನಾವು ಫೇಸ್ ಮಾಡ್ಬಿಟ್ಟಿದೀವಿ. ಒಂಥರ ಡಿಸಾಸ್ಟರ್ಸ್, ಎಲ್ಲ ಫ್ಯಾಮಿಲಿನೆಲ್ಲ ಇದರ ಡೆತ್ಸ್, ನಿಮಗೆಲ್ಲ ಗೊತ್ತಿದೆ ಏನೇ ಡಿಸಾಸ್ಟರ್ ಆಯ್ತು ಅಂತೇಳಿ. ಎಲ್ಲರಿಗೂ ಸ್ವಲ್ಪ ಸಣ್ಣ ಪುಟ್ಟ ನೋವುಗಳಿತ್ತು. ಸೊ ಫ್ರೆಂಡ್ಸ್ಗಳನ್ನ ನೋಡಬೇಕು, ಮಾತಾಡಬೇಕು, ಇದು ಪ್ರತಿಯೊಬ್ಬರಿಗೆ ಇದೇ ಇರ್ತದೆ. ಇಂತಹ ಸಂದರ್ಭದಲ್ಲಿ ಪಾಪ ನಮ್ಮೆಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡು